ಓದಿರೋರಿಗೆ ಸ್ವಲ್ಪ ಈಗ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ನಂದು ಅನ್ನೋ ಒಂದು ಅಹಂಕಾರಗಳಿರುತ್ತೆ, ಅಹಂ ಇರುತ್ತೆ. ಇವನ ಹತ್ರ ದುಡ್ಡಿಲ್ಲ, ಅವ್ನಿಗೆ ನಾವು ಗೌರವ ಕೊಡಬಾರ್ದು, ಯಾವ ಲೆವೆಲಲ್ಲಿ ಇಟ್ಕೊಬಿಟ್ಟು ಮಾತಾಡಿಸ್ಬೇಕು ಅದೇ ಲೆವೆಲಲ್ಲಿ ಮಾತಾಡಿಸ್ಬೇಕು ಅಂತೆಲ್ಲ ಫೀಲಿಂಗ್ಸ್ ಅವ್ರು ಮಾಡ್ಕೋತಾರೆ. ಅದೇ ಬಡವ ಆಗಲಿ ಒಂದು ರೈತ ಆಗಲಿ, ಅವನ ಹತ್ರ ಹಣ ಇರಲಿ, ಅಷ್ಟು ಎಕರೆಗೆ ಯಜಮಾನ ಆದ್ರೂ ಅವನ ಹೆಗ್ಲು ಮೇಲೆ ಒಂದು ಟವಲ್ಲು, ಒಂದು ಪಟಾಪಟಿ ಚಡ್ಡಿ, ಒಂದು ಲುಂಗಿ ಹಾಕೊಂಡು ಹಗಲು ರಾತ್ರಿ ದುಡಿದು ಶ್ರಮಪಟ್ಟು ಎಲ್ಲರಿಗೂ ಹೋಗಿ ಸರ್ ಬನ್ನಿ ಸರ್ ಅಂತ ಗೌರವ ಕೊಟ್ಟು ಗೌರವ ತಗೋತಾರೆ. ಅದಕ್ಕೆ ರೈತನೇ ಒಂದು ದೇವ್ರಂತ ಹೇಳ್ಬೋದು. ಆದರೆ ಓದಿರೋರೇನೆ ಈ ರೀತಿ ಎಲ್ಲ ತಪ್ಪು ಮಾಡ್ತಾರೆ, ಮಿಸ್ಬಿಹೇವ್ ಮಾಡ್ತಾರೆ. ಅದೆಲ್ಲ ಖಂಡಿತ ನಿಲ್ಲಬೇಕು. ನಮ್ಮ ಹಳೆ ಸಂಸ್ಕೃತಿನ ಮತ್ತೆ ನಾವು ಭಾರತೀಯರಾಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವಾಗಲಿ ನಮ್ಮ ಮಕ್ಕಳಾಗಲಿ ಮುಂದೆ ಬೆಳೆಯೋ ಜನ್ರೇಷನ್ಗಳಿಗೆ ನಮ್ಮ ಶಾಸ್ತ್ರ ಸಂಸ್ಕೃತಿ ಕಲೆಗಳು ಅದನ್ನೆಲ್ಲ ತಲೆಗೆ ತುಂಬಿ ಹಬ್ಬ ಹರಿದಿನಗಳನ್ನೆಲ್ಲ ತುಂಬಿ ಹೊಸದಾಗಿ ಬಾಳೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಅದೇ ತಂದೆ ತಾಯಿಗಳು, ಪ್ರತಿಯೊಬ್ಬರು ತಂದೆ ತಾಯಿಗಳಿಗೂ ಮಕ್ಕಳುಗಳಿಗೆ ಕೊಡುವಂಥ ಒಂದು ಗಿಫ್ಟು. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ಒಳ್ಳೆ ಸಂಸ್ಕೃತಿನ ಕಲಿಸ್ಕೊಡ್ಬೇಕು ಅಷ್ಟೇನೆ ಸರ್. ಇಷ್ಟೊಂದು ಅದ್ಭುತವಾಗಿ ಮಾತನಾಡ್ತಾ ಇದೆಯಲ್ಲ, ನಾನು ಏನು ಓದಿರೋದು ನೀನು? ಸರ್ ನಾನು ಓದಿರೋದು ಸರ್ SLC ಅಷ್ಟೇ ಸರ್. ಯಾವಾಗ? ಆಗ್ಲೇ ಸುಮಾರು ಈಗ ಸ್ಕೂಲೆಲ್ಲ ಬಿಟ್ಟಾಗ್ಲೇ ಒಂದು 17 ವರ್ಷ ಆಯಿತು. ಇಷ್ಟೊಂದು ಜ್ಞಾನ ಸಂಪನ್ನ ಹೆಂಗೆ ಮಾಡಿದೆ? ಎಲ್ಲ ಪ್ರಪಂಚನೇ ಕಲಿಸುತ್ತಲ್ಲ ಸರ್ ಪಾಠನ. ಯಾರ್ಯಾರು ಏನೇನು ಒಳ್ಳೇದು ಕಲಿಸುತ್ತೆ, ಕೆಟ್ಟದ್ದು ಕಲಿಸುತ್ತೆ. ಆದರೆ ನೋಡಿ ಕೆಲವು ವಿಷಯಗಳನ್ನ ನಾವು ಮನಸ್ಸೊಳಗಡೆ ಇಟ್ಕೋಬೇಕು, ಮೈಂಡಲ್ಲಿ ಇಟ್ಕೋಬೇಕು. ಇಲ್ವಾ ಬಿಟ್ಟಾಕ್ಬೇಕು. ಒಳ್ಳೇದು ನಮ್ಮ ಹತ್ರನೇ ಇದೆ, ಕೆಟ್ಟದ್ದು ನಮ್ಮ ಹತ್ರ ಇದೆ. ಅದೆಲ್ಲ ಈ ಪ್ರಕೃತಿ, ಸಮಾಜ, ಜನಗಳು ಕಲಿಸಿರೋದು ಅಷ್ಟೇ ಸರ್. ಶಾಲೆಗೆ ಹೋಗಿ ಅದೆಲ್ಲ ನನಗೆ ಪುಸ್ತಕದಲ್ಲಿ ಏನು ಹೇಳ್ಕೊಟ್ಟಿಲ್ಲ. ನಮಗೆ ಗೊತ್ತಿರೋದು ಬರೀ ವಿಜ್ಞಾನ, ಸಮಾಜ ಅಷ್ಟೇ. ಅದೆಲ್ಲ ಗೊತ್ತಿರೋದಷ್ಟೇ. ಇನ್ನು ಕನ್ನಡ, ನಮ್ಮ ರಾಜ್ಯಗಳ ಬಗ್ಗೆ, ಜಿಲ್ಲೆಗಳ ಬಗ್ಗೆ, ನಮ್ಮ ಭಾರತ ದೇಶವನ್ನು ಆಳಿರೋ ಒಂದು ಮಹಾರಾಜರುಗಳ ಬಗ್ಗೆ, ಒಳ್ಳೊಳ್ಳೆ ಸಾಧನೆ ಮಾಡಿರೋ ವಿಶ್ವೇಶ್ವರಯ್ಯ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಸ್ತೂರಿಬಾ ಆಗಿರ್ಬೋದು, ಈ ಥರ ಗಣ್ಯ ವ್ಯಕ್ತಿಗಳು ಇದೆಲ್ಲ ನಮ್ಮ ಸ್ಕೂಲ್ನಲ್ಲಿ ಇರೋವಂಥ ಟೈಮ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ಆದರೆ ಈಗ ಅದನ್ನು ಕಲಿಯೋಕ್ಕೆ ಬಿಡ್ತಾ ಇಲ್ಲ. ಈಗ ಯಾವಾಗ ನೋಡಿದ್ರು ಈಗಿನ ಮಕ್ಳ ಕೈಯಲ್ಲೆಲ್ಲ ಮೊಬೈಲು, ವಾಟ್ಸಪ್ಪು, ಇಂಟರ್ನೆಟ್ಟು, ಫೇಸ್ಬುಕ್ಕು, ಚಾಟಿಂಗು ಅದೇ ಆಗೋಯ್ತು. ಈ ನಮ್ಮ ಸಮಾಜದಲ್ಲಿ ಎಂತೆಂಥ ಮಹಾರಾಜರು ಇದ್ದರು, ಯಾವ್ಯಾವ ರೀತಿ ಗಣ್ಯ ಅಂತ ಮನುಷ್ಯರುಗಳಿದ್ರು, ಅವರೆಲ್ಲ ಏನೇನು ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ಮಕ್ಳುಗಳಿಗೆ ತಂದೆ ತಾಯಿಗಳು ಹೇಳ್ಕೊಡ್ತಾ ಇಲ್ಲ, ಮಕ್ಳುಗಳನ್ನು ಸಹ ಕಲಿತಿಲ್ಲ. ಇಷ್ಟೊಂದು ತಿಳುವಳಿಕೆ ಇದ್ದು ಇವತ್ತು ಏನು ಕೆಲಸ ಮಾಡ್ತಿದ್ದೀಯ ಸರ್? ಅಂದರೆ ನಾನು ಇವತ್ತು ಸಾಮಿಲಲ್ಲಿ ಮರಗೆಲಸ ಮಾಡ್ಕೊಂಡಿದ್ದೀನಿ ಸರ್. ಈಗ ನಾನು ಓದಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ ಥರ ಫಾರ್ಮಾಲಿಟೀಸ್ ಎಲ್ಲ ನಾನೇನು ಇಟ್ಕೊಂಡಿಲ್ಲ ಸರ್. ದುಡಿಯೋದಕ್ಕೆ ಯಾವ ಕೆಲಸ ಆದ್ರೇನು, ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸ ಅಂದ್ಕೊಂಡು ನಂಬ್ಕೊಂಡು ಬೆಳೆದಿದ್ದೀನಿ. ಅಂದರೆ ನಾನು ಬೆಳೆದಿರೋ ವಾತಾವರಣನೂ ಒಳ್ಳೊಳ್ಳೆಯವ್ರ ಹತ್ರ ನಾನು ಬೆಳೆದಿದ್ದೀನಿ. ಹಂಗಾಗಿ ಅದೇ ದಾರಿಲಿ ನಾನು ಹೋಗಬೇಕು ಅಂತ ಆಸೆ. ಜೊತೆಗೆ ನನ್ನ ಮಕ್ಕಳನ್ನು ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬರಬೇಕು ಅಂತ ನನ್ನಲ್ಲಿ ಆಸೆ. ಕೆಲಸ ಮಾಡೋದಕ್ಕೆ ಏನಾದರೆ ಏನು ಸರ್, ತಿನ್ನೋದಿಷ್ಟು ಅನ್ನಕ್ಕೆ ನ್ಯಾಯಬದ್ಧವಾಗಿ ಒಳ್ಳೆ ರೀತಿಯಲ್ಲಿ ದುಡ್ಕೊಂಡು ಬಾಳಬೇಕು. ನಮ್ಮ ಕೈಲಿ ಸಾಧ್ಯ ಆಯ್ತಾ? ನಮ್ಮ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವ್ರ ಥರ ಕೈಲಾದಷ್ಟು ಸೇವೆ ಮಾಡಬೇಕು. ಅದೇ ನನ್ನ ಒಂದು ಆಸೆ ಅಷ್ಟೇ. ಮರದ ಕೆಲಸ ಮಾಡ್ತಿದೆಯಲ್ಲ, ಏನೇನು ಮಾಡ್ತೀವಿ ಮರದ ಕೆಲಸ? ಸರ್ ಮರದ ಕೆಲಸದಲ್ಲಿ ಅಂದರೆ ಮರದ ಕೆಲಸ ಏನೇನು ಸಂಬಂಧಪಟ್ಟಿದೆ, ಅದು ಮರ ಕಟಿಂಗ್ ಮಾಡೋದಾಗಿರ್ಬೋದು, ಮರನೆಲ್ಲ ಇದೆಲ್ಲ ತಗೊಂಡೋಗಿ ಮಿಷಿನ್ ಮುಂದೆ ಹಾಕೋದಾಗಿರ್ಬೋದು, ಅಥವಾ ಬ್ಲೇಡ್ಗಳನ್ನೆಲ್ಲ ಶಾರ್ಪ್ ಮಾಡೋದಾಗಿರ್ಬೋದು, ಇನ್ನು ಏನೇನು ಸಣ್ಣ ಪುಟ್ಟ ಇರುತ್ತೆ ಅದನ್ನೆಲ್ಲ ಮಾಡಬೇಕು. ನಾನು ಈಗಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್ ಒಂದು 18 ವರ್ಷ ಆಗಿದೆ. ಯಾವಾಗ SLC ಸ್ಕೂಲ್ ಬಿಟ್ಟೆ ಆವಾಗಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ದುಡ್ಡು ಮಾಡಬೇಕು, ಐಶ್ವರ್ಯ ಜೀವನ ಮಾಡಿಸ್ಬೇಕು ಅಂತ ಏನೋ ಅನ್ಸಲ್ವಾ? ಏನೂ ಅನ್ಸಲ್ಲ ಸರ್. ಇರೋ ತನಕ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಒಂದು ಕೊಟ್ಟರೆ ಸಾಕು. ಒಂಥರ ಇರೋಕ್ಕೊಂದು ಮನೆ, ಮಾಡೋಕ್ಕೊಂದು ಕೆಲಸ, 4 ಜನ ಒಳ್ಳೆಯವ್ರನ್ನ ಸಂಪಾದನೆ ಮಾಡ್ಕೋಬೇಕೇ ಹೊರತು ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಆಸ್ತಿ ಬೇಕು, ಚಿನ್ನ ಹಾಕೋಬೇಕು, ಇನ್ನೊಬ್ರು ತಲೆ ಹೊಡೆದು ನಾನು ಬದುಕಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಇರೋ ತನಕ ಕೆಲಸ ಮಾಡಬೇಕು, ನನ್ನ ಕೈಲಾದರೆ 4 ಜನಕ್ಕೆ ಸಹಾಯ ಮಾಡಬೇಕು, ಒಳ್ಳೆ ಹೆಸರು ತೊಗೊಂಡು ಒಂದಿನ ಹೋಗಬೇಕು. ಹುಟ್ಟುವಾಗಲೂ ಬೆತ್ತಲೆಯಾಗಿ ಹುಡ್ತೀವಿ, ಹೋಗುವಾಗಲೂ ಬೆತ್ತಲೆಗೆ ಹೋಗ್ತೀವಿ. ಈ 3 ದಿನದ ಜೀವನದಲ್ಲಿ ಶ್ರೀಮಂತ ಬಡವ ಅಂತ ಭೇದ ಭಾವ ಎಲ್ಲ ಮಾಡಬಾರ್ದು ಸರ್. ಇರೋ ತನಕ ಶಕ್ತಿ ಇರೋ ತನಕ ದೇವ್ರನಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೇನು ಬೇಡ, ಎಲ್ಲರೂ ನಗ್ನಗ್ತಾ ಚೆನ್ನಾಗಿರಲಿ, ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿನ ಕೊಟ್ಟು ಕಾಪಾಡಪ್ಪ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಅಕ್ಕಪಕ್ಕ ಇರೋ ವಾತಾವರಣನೂ ಚೆನ್ನಾಗಿರುತ್ತೆ ಸರ್. ಅಂದರೆ ದುಡ್ಡಿಗಿಂತ ಆರೋಗ್ಯವೇ ಮುಖ್ಯ ಅಂತ ಹೇಳ್ತೀವಿ ಸರ್. ಎಷ್ಟೇ ದುಡ್ಡಿದ್ರೂ ಏನೇ ಇದ್ರೂ ಅದು ಸಮಯಕ್ಕೆ ಸಂದರ್ಭಕ್ಕೆ ಆಗಲ್ಲ. ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಆದರೆ ದುಡ್ಡೇ ಜೀವನ ಆಗಲ್ಲ ಸರ್. ಕೆಲವು ವಿಷಯಕ್ಕೆ ಮಾತ್ರ ದುಡ್ಡು ಬೇಕು ಅಷ್ಟೇ. ಎಲ್ಲದಕ್ಕೂ ಜೀವನಕ್ಕೆಲ್ಲ ದುಡ್ಡೇ ಅಲ್ಲ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ, ಏನು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಪೇಷಂಟು,
1 ಲಕ್ಷ ಖರ್ಚಾಗೋ ಜಾಗದಲ್ಲಿ 1 ಕೋಟಿ ಕೊಡ್ತೀನಿ ಆ ಜೀವನ ಉಳಿಸ್ಕೊಡು ಅಂದ್ರೂ ಸಾಧ್ಯ ಆಗಲ್ಲ. ಹೌದು. ಅದಕ್ಕೆ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂದರೆ ಆ ದುಡ್ಡುಕ್ಕಿಂತ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಆರೋಗ್ಯವೇ ಭಾಗ್ಯ. ಆ ಥರ ಸರ್ ನಾನು ಇಷ್ಟಪಡ್ತೀನಿ. ಓಕೆ ಹಾಂ